ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ 2 ನ್ಯೂಸ್ಗಳಿದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಒಂದು ಅಮೆರಿಕದಿಂದ ಬಂದಿರುವಂಥ ನ್ಯೂಸ್, ಇನ್ನೊಂದು ನಮ್ಮ ದೇಶದ ನ್ಯೂಸ್. 2 ಕೂಡ ಮುಂದಿನ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ನ್ಯೂಸ್ಗಳು. ಸೊ ನೋಡೋಣ ಏನ್ ನ್ಯೂಸ್ಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಅಮೆರಿಕದಿಂದ ಬಂದಿರುವಂತಹ ನ್ಯೂಸ್ ಕಡೆ ನೋಡೋದಾದ್ರೆ, ಎಸ್ಪೆಷಲಿ ಜೆರೋಮ್ ಪವೆಲ್ ಅವರು, ಫೆಡರಲ್ ರಿಸರ್ವ್ನ ಚೀಫ್, ಇವರು ರೇಟ್ ಕಟ್ಸ್ ಬಗ್ಗೆ ಕೆಲವೊಂದು ಮಾತುಗಳನ್ನಾಡಿದ್ದಾರೆ. ಅದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಮಾರ್ಕೆಟ್ಗೆ. ಯಾಕಂದ್ರೆ ಮಾರ್ಕೆಟ್ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವಾಗ ರೇಟ್ ಕಟ್ ಆಗ್ಬೋದು ಅಂತ. ಹಾಗಾಗಿ ಇವರು ಎಲ್ಲೇ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ರು ಕೂಡ ಮಾರ್ಕೆಟ್ ಅದನ್ನ ಫೋಕಸ್ ಮಾಡುತ್ತೆ. ನಿನ್ನೆ ಒಂದು ಕಡೆ ಮಾತಾಡಿದ್ದಾರೆ, ಅದರಲ್ಲಿ ಹಲವಾರು ವಿಚಾರಗಳನ್ನ ಇವರು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರು ನೋಡಬಹುದು, ಜೆರೋಮ್ ಪವೆಲ್ ಸೇಸ್ ಫೆಡ್ ವಾಂಟ್ಸ್ ಟು ಸಿ ಮೋರ್ ಗುಡ್ ಇನ್ಫ್ಲೇಷನ್ ರೀಡಿಂಗ್ಸ್ ಬಿಫೋರ್ ಇಟ್ ಕ್ಯಾನ್ ಕಟ್ ರೇಟ್ಸ್. ಇವರ ಒಂದು ಸ್ಟೇಟ್ಮೆಂಟ್ ಅನ್ನ ನಿನ್ನೆ ರಾತ್ರಿ ಟ್ವಿಟರ್ ಅಲ್ಲಿ ಈಗಾಗಲೇ ಅಪ್ಡೇಟ್ ಮಾಡಿದ್ದೆ, ನೋಡಿರೋರಿಗೆ ಗೊತ್ತಿರುತ್ತೆ. ಅವರು ಇಂಟ್ರೆಸ್ಟ್ ರೇಟ್ಸ್ ಅನ್ನ ಬಿಫೋರ್ ಪಂಡೆಮಿಕ್ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳಿದ್ದಾರೆ. ಬಟ್ ಅವರು ಇನ್ನೂ ಒಂದು ಪಾಯಿಂಟ್ ಅನ್ನು ಹೇಳಿದ್ದಾರೆ, ರೇಟ್ ಕಟ್ಸ್ ಆಗುತ್ತೆ, ಆದ್ರೆ ಅದಕ್ಕೆ ಇನ್ಫ್ಲೇಷನ್ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದನ್ನ ನಿನ್ನೆ ರಾತ್ರಿನೇ ಟ್ವಿಟರ್ ಅಲ್ಲಿ ಶೇರ್ ಮಾಡಿದ್ದೆ. ಇಲ್ಲಿ ನೋಡಬಹುದು, ಫೆಡರಲ್ ರಿಸರ್ವ್ ಚೇರ್ ಜೆರೋಮ್ ಪವೆಲ್ ಆನ್ ಫ್ರೈಡೆ reiterated a message he has sounded in recent weeks. While the Fed expects to cut interest rates this year, it won't be ready to do so until it sees more good inflation readings and is more confident that annual price increases are falling toward its 2% target. ಈಗಾಗಲೇ ಜೆರೋಮ್ ಪವೆಲ್ ಅವರೇ ಹೇಳಿರೋ ಪ್ರಕಾರ ಈ ವರ್ಷ 3 ರೇಟ್ ಕಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಆ ರೇಟ್ ಕಟ್ಸ್ ಆಗ್ಬೇಕು ಅಂತಂದ್ರೆ ಇನ್ಫ್ಲೇಷನ್ ಡೇಟಾ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ 2% ಟಾರ್ಗೆಟ್, ಅದನ್ನು ಕೂಡ ಅವರು ರಿಪೀಟ್ ಮಾಡ್ತಿದ್ದಾರೆ ತಮ್ಮ ಮಾತಲ್ಲಿ. ಹಾಗೆ ರೇಟ್ ಕಟ್ಸ್ ಆಗ್ಬೇಕು ಅಂತಂದ್ರೆ ಮೀಟಿಂಗ್ ಗಳನ್ನ ನೋಡಬಹುದು. ಏಪ್ರಿಲ್ ಅಲ್ಲಿ ಇದೆ, ಜೂನ್ ಅಲ್ಲಿ ಇದೆ, ಜುಲೈ ಇದೆ, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ಅಂದ್ರೆ ಇನ್ನು 6 ಮೀಟಿಂಗ್ ಗಳಿದೆ. 6 ಮೀಟಿಂಗ್ ಅಲ್ಲಿ 3 ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ, ಅಂದ್ರೆ 25 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ. ಇನ್ ಕೇಸ್ ಅದೇ ರೀತಿ ಮಾಡಿದ್ರೆ ಅವರು ಆಬ್ವಿಯಸ್ಲಿ ಈಗಿರುವಂತ ಸನ್ನಿವೇಶದಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಮಾಡುವಂತ ಸಾಧ್ಯತೆಗಳು ಕಡಿಮೆ. ಹಾಗಾಗಿ 25 ಬೇಸಿಸ್ ಪಾಯಿಂಟ್ಸ್ ಅಂದ್ಕೊಂಡ್ರೆ 6 ತಿಂಗಳಲ್ಲಿ, ಅಂದ್ರೆ 6 ಮೀಟಿಂಗ್ ಅಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಮಾಡ್ಬೋದು. ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಜೂನ್ ಇಂದ ಆಗ್ಬಹುದು ಅಂತ. ಆದ್ರೆ ಈಗ ಬರ್ತಾ ಇರುವಂತ ಡೇಟಾ ನೋಡಿದ್ರೆ ಖಂಡಿತ ಜೂನ್ ಅಲ್ಲಿ ಡೌಟ್ ಅಂದ್ಕೊಳ್ಬಹುದು. ಆದ್ರೆ ಇದಕ್ಕೆ ಅಗೇನ್ ಸಪೋರ್ಟ್ ಮಾಡೋದು ಇನ್ಫ್ಲೇಷನ್ ಡೇಟಾ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಎಸ್ಟಿಮೇಷನ್ಸ್ ಗಿಂತೂ ಕಡಿಮೆ ಇನ್ಫ್ಲೇಷನ್ ಡೇಟಾ ಬಂದ್ರೆ ಸೊ ಆಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೂನ್ ಮೀಟಿಂಗ್ ಅಲ್ಲಿ ಅಟ್ಲೀಸ್ಟ್ 25 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಕಡಿಮೆ ಆಗೋದನ್ನ. ಈಗ ನಾವು ಇತ್ತೀಚಿನ ಡೇಟಾ ನೋಡಿದ್ರೆ ನೋಡಬಹುದು, ಎಸ್ಟಿಮೇಷನ್ಸ್ 0.4 ಇತ್ತು, 0.4 ಬಂತು. ಹಾಗೆ ಹಿಂದಿನ ತಿಂಗಳು 0.2 ಎಸ್ಟಿಮೇಷನ್ಸ್ ಇತ್ತು, 0.3 ಬಂತು. ಇನ್ ಕೇಸ್ ಇಲ್ಲಿ ಕಡಿಮೆ ಬಂದು 0.2 ಒಳಗಡೆ ಏನಾದ್ರೂ ಕಂಟಿನ್ಯೂ ಆಗಿದ್ರೆ ಆಗ ನಾವು ಬೇಗ ರೇಟ್ ಕಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಇದ್ರ ಬಗ್ಗೆ ನಾನು ಈಗಾಗಲೇ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನ ಲಾಸ್ಟ್ ಮೀಟಿಂಗ್ ಗಿಂತ ಮುಂಚೆನೂ ಕೂಡ ಶೇರ್ ಮಾಡಿದ್ದೆ. ಎಸ್ಪೆಷಲಿ ಜಾಮಿ ಡಿಮೋನ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ, ಹಾಗೆ ಕೆನ್ ಗ್ರಿಫಿನ್, ಇವರಿಬ್ರು ತುಂಬಾನೇ ಇಂಪಾರ್ಟೆಂಟ್ ಪರ್ಸನ್ಸ್. ಸೊ ಇಬ್ರು ಕೂಡ ಫೆಡರಲ್ ರಿಸರ್ವ್ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬಾರ್ದು ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ರೇಟ್ ಕಟ್ಸ್ ಗೆ ಸಂಬಂಧಪಟ್ಟಂತೆ. ಸೊ ಪ್ರಾಬಬ್ಲಿ ಅವರನ್ನೇ ಫಾಲೋ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅನ್ನೋಂತ ಒಪಿನಿಯನ್ಸ್ ಅನ್ನ ಸಾಕಷ್ಟು ಜನ ಅನಲಿಸ್ಟ್ ಗಳು ಕೂಡ ಕೊಟ್ಟಿದ್ರು. ಈಗ ಅದು ನಿಜ ಆಗ್ತಿದೆ ಅಂತ ಹೇಳ್ಬೋದು, ಯಾಕಂದ್ರೆ ಜೆರೋಮ್ ಪವೆಲ್ ಅವರ ಕಾಮೆಂಟ್ರಿಯನ್ನ ನೋಡಿದ್ರೆ. ಹಾಗೆ ಇವರು ರೇಟ್ ಈಗ ಇರೋ ಲೆವೆಲ್ ಅಲ್ಲೇ ಕಂಟಿನ್ಯೂ ಮಾಡ್ಲಿಕ್ಕೆ ಕೆಲವೊಂದು ಸಪೋರ್ಟಿವ್ ಪಾಯಿಂಟ್ಸ್ ಕೂಡ ಬರ್ತಿದಾವೆ. ಇವ್ರಿಗೆ ಪ್ರೆಷರ್ ಕಂಡು ಬರ್ತಾ ಇಲ್ಲ ಎಲ್ಲೂ ರೇಟ್ ಕಟ್ಸ್ ಅನ್ನ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ಸೊ ನೀವು ಇಲ್ಲಿ ನೋಡಬಹುದು, ಜಾಬ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೋಡಬಹುದು, ದ ಜಾಬ್ ಮಾರ್ಕೆಟ್ ಟು ಹ್ಯಾಸ್ ರಿಮೈನ್ಡ್ ಸ್ಟ್ರಾಂಗ್. ನಂತರ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಕಮ್ ಇನ್ ಬಿಲೋ 4% ಫಾರ್ ಮೋರ್ ದನ್ 2 years, ಲಾಂಗೆಸ್ಟ್ ಸಚ್ ಸ್ಟ್ರೀಕ್ ಸಿನ್ಸ್ ದ 1960s. ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಕಡಿಮೆ ಆಗ್ತಿದೆ. ಜೊತೆಗೆ ಇಂದಿನ ಹಿಸ್ಟ್ರಿಗೆ ಹೋಲಿಸಿದ್ರು ಕೂಡ 1960ಕ್ಕಿಂತ ಲೋಯರ್ ಲೆವೆಲ್ಗೆ ಹೋಗಿದೆ. ಸೊ ಇದು ರೇಟ್ಸ್ ಅನ್ನ ಹೈಯರ್ ಲೆವೆಲ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇನ್ ಕೇಸ್ ಇಲ್ಲೇನಾದ್ರೂ ಜಾಬ್ ಮಾರ್ಕೆಟ್ ವೀಕ್ ಆಗಿದ್ರೆ ಸೊ ಆಗ ಫೆಡರಲ್ ರಿಸರ್ವ್ ಗೆ ಪ್ರೆಷರ್ ಬೀಳ್ತಾ ಇತ್ತು ರೇಟ್ ಕಟ್ಸ್ ಮಾಡಬೇಕು ಅಂತ. ಯಾಕೆಂತಂದ್ರೆ ಜಾಬ್ ಮಾರ್ಕೆಟ್ ವೀಕ್ ಆಗ್ತಾ ಹೋದ್ರೆ ರಿಸೆಷನ್ ಗೆ ಬೀಳುವಂತ ಚಾನ್ಸಸ್ ಇರುತ್ತೆ. ಸೊ ರಿಸೆಷನ್ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕಾಗುತ್ತೆ, ರೇಟ್ ಕಟ್ಸ್ ಅನ್ನ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಜಾಬ್ ಮಾರ್ಕೆಟ್ ಸ್ಟ್ರಾಂಗ್ ಆಗ್ತಾ ಇರೋದು ಫೆಡರಲ್ ರಿಸರ್ವ್ಗೆ ಒಂದ್ ಕಡೆ ಇಲ್ಲಿ ಇರುವಂತ ಪ್ರೆಷರ್ ಅನ್ನ ಕಡಿಮೆ ಮಾಡ್ತಾ ಇದೆ. ಇದ್ರ ಜೊತೆ ಗ್ರೋತ್ ಕೂಡ ಒಳ್ಳೆ ಪ್ರಮಾಣದಲ್ಲಿದೆ. ನಾವು ಮೊನ್ನೆ ತಾನೇ GDP ಡೇಟಾ ನೋಡಿದೀವಿ. ಏನ್ ಎಸ್ಟಿಮೇಷನ್ಸ್ ಇತ್ತು ಅದಕ್ಕಿಂತ ಒಳ್ಳೆ ಪ್ರಮಾಣದಲ್ಲಿ ಗ್ರೋತ್ ಆಗಿದೆ. 3.2% ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 3.4%. ಸೊ ಇಲ್ಲೂ ಕೂಡ ಒಳ್ಳೆ ಡೇಟಾ ಬರ್ತಿರೋದು ಕೂಡ ಫೆಡರಲ್ ರಿಸರ್ವ್ಗೆ ಪಾಸಿಟಿವ್ ಪಾಯಿಂಟ್ ಆಗಿ ಕಂಡು ಬರ್ತಿದೆ. ಸೊ ಹಾಗೆ ಇಲ್ಲೇ ನೋಡಬಹುದು, ದ combination of steady growth and decelerating
inflation has raised hopes that the Fed is engineering a soft landing, taming inflation without causing a recession. So ಜಾಬ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ, GDP ಗ್ರೋತ್ ಇದೆ. ಸೊ ಇದೆರಡು ಇದ್ದಾಗ ಅವ್ರಿಗೆ ಇಮಿಡಿಯೇಟ್ಲಿ ರೇಟ್ ಕಟ್ ಮಾಡಬೇಕು ಅನ್ನೋಂತ ಪ್ರೆಷರ್ ಇಲ್ಲ. ಸೊ ಆರಾಮಾಗಿ ಬರುತ್ತಾ ಇರುವಂತ ಡೇಟಾಗಳನ್ನ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿಕ್ಕೆ ಸಮಯ ಸಿಗ್ತಾ ಇದೆ ಫೆಡರಲ್ ರಿಸರ್ವ್ಗೆ. ಸೊ ಹಾಗಾಗಿನೇ ಇವರು ಇನ್ನು ಒಂದಷ್ಟು ದಿನ ವೆಯ್ಟ್ ಅಂಡ್ ವಾಚ್ ಪಾಲಿಸಿಗೆ ಸ್ಟಿಕ್ ಆನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಸೊ ನೋಡ್ಬೋದು, ನಾನೀಗ ಜಸ್ಟ್ ನಿಮ್ಗೆ ಹೇಳಿದೆ ಇವರಿಗೆ ಪ್ರೆಷರ್ ಇಲ್ಲ ಅಂತ. ಸೊ ಅದೇ ಪಾಯಿಂಟ್ಸ್ ಅನ್ನ ಇದೇ ಆರ್ಟಿಕಲ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೊವೆಲ್ ಸೆಡ್ ಮೀನ್ಸ್ ದಟ್ Fed isn't under pressure to cut rates and can wait to see how the inflation numbers come in. ಸೊ ಈ ಪ್ರೆಷರ್ ಇಲ್ಲದೆ ಇರೋದು ರೇಟ್ ಕಟ್ಸ್ ಅನ್ನ ಆಬ್ವಿಯಸ್ಲಿ ಇನ್ನು ಸ್ವಲ್ಪ ದಿನ ಮುಂದೆ ತಗೊಂಡೋಗುವಂತ ಸಾಧ್ಯತೆ ಇರುತ್ತೆ. ಬಟ್ ಇದು ಆಕ್ಚುಲಿ ಎಕಾನಮಿ ಪಾಯಿಂಟ್ ಆಫ್ ವ್ಯೂ ಹಾಗೆ ಜಾಬ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಪಾಸಿಟಿವ್ ನ್ಯೂಸ್ ಗಳೇ ಇರೋದು, ನೆಗೆಟಿವ್ ಏನಲ್ಲ. ಆದ್ರೆ ಈಗ ರೇಟ್ ಕಟ್ಸ್ ಅನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿಂದ ಅದು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಸೋಮವಾರ ನೋಡ್ಬೇಕಾಗುತ್ತೆ. ಅದನ್ನು ನೋಡೋಣ. ಯಾಕಂದ್ರೆ ನಿನ್ನೆ ಅಂತೂ ಎಲ್ಲ ಮಾರ್ಕೆಟ್ ಗಳು ಕೂಡ ರಜೆ ಇತ್ತು ಗುಡ್ ಫ್ರೈಡೆ ಕಾರಣಕ್ಕೆ. ಹಾಗಾಗಿ ರಿಯಾಕ್ಷನ್ ನೆನೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಸೊ ಎಲ್ಲ ಕಡೆ ಕೂಡ ರಿಯಾಕ್ಷನ್ ನಮ್ಗೆ ಸೋಮವಾರನೇ ಸಿಗೋದು. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಮಾರ್ಕೆಟ್ ಗಂತೂ ಫಸ್ಟ್ ಡೇ ಆಫ್ ದ FY25 ಹೊಸ ಆರ್ಥಿಕ ವರ್ಷದ ಮೊದಲನೇ ದಿನ ಸೋಮವಾರ. ಇವರ ಈ ಸ್ಟೇಟ್ಮೆಂಟ್ ಗಳು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹಾಗೆ ರೇಟ್ ಕಟ್ಸ್ ಅಂತೂ ಇವತ್ತಲ್ಲ ನಾಳೆ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಮಾರ್ಕೆಟ್ ಇರೋದು ಕುತೂಹಲ ಒಂದೇ, ಯಾವಾಗ ಯಾವಾಗ ಯಾವಾಗ. ಇಷ್ಟ ದಿನ ಜೂನ್ ಇಂದ ಆಗ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಇತ್ತು. ಬಟ್ ಈಗ ಪವೆಲ್ ಅವರು ಹೇಳಿರೋ ಪ್ರಕಾರ ಮಾರ್ಚ್ ನ ಇನ್ಫ್ಲೇಷನ್ ಏನ್ ಹೇಳುತ್ತೆ, ನಂತರ ಏಪ್ರಿಲ್ ಇನ್ಫ್ಲೇಷನ್ ಏನ್ ಹೇಳುತ್ತೆ, ಆಮೇಲೆ ಮೇ ಇನ್ಫ್ಲೇಷನ್ ಏನ್ ಹೇಳುತ್ತೆ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಮಾರ್ಚ್ ಏಪ್ರಿಲ್ ಮೇ ಇನ್ಫ್ಲೇಷನ್ ಕಡಿಮೆ ಆಯ್ತು ಅಂತಂದ್ರೆ ಖಂಡಿತ ಜೂನ್ ಅಲ್ಲಿ ರೇಟ್ ಕಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಇದು ಮುಂದೆ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ನೋಡೋಣ, ಯಾಕಂದ್ರೆ ಇನ್ನೂ ಟೈಮ್ ಇದೆ. ಜೊತೆಗೆ ನಾವು ಕೂಡ ಇನ್ಫ್ಲೇಷನ್ ಕಡೆ ಒಂದ್ ಕಣ್ಣು ಇಟ್ಟಿರೋಣ. ನೆಕ್ಸ್ಟ್ ನಮ್ಮ ದೇಶದಿಂದ ಬರುವಂತ ಸುದ್ದಿಗೆ ಬರೋದಾದ್ರೆ, ಈ ವಾರ ನಮ್ಮ RBI ನ MPC ಮೀಟಿಂಗ್ ಕೂಡ ಇದೆ. ಸೊ ಇವರು ಕೂಡ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದ್ದಾರೆ. ಸೊ ಇವರು ಯಾವ ರೀತಿ ಡಿಸಿಷನ್ ತಗೊಳ್ಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು. RBI MPC ಟು ಬಿ ಕಾಶಿಯಸ್ ಅಬೌಟ್ ರಿಸ್ಕ್ ಫ್ರಮ್ ಫುಡ್ ಇನ್ಫ್ಲೇಷನ್ ಲೈಕ್ಲಿ ಟು ಕೀಪ್ ರೆಪೋ ರೇಟ್ ಅನ್ಚೇಂಜ್ಡ್. ಇವರು ಅಗೇನ್ ಈ ತಿಂಗಳಲ್ಲೂ ಕೂಡ ರೆಪೋ ರೇಟ್ ಅನ್ನ ಅನ್ಚೇಂಜ್ಡ್ ಆಗಿ ಇಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಅನಲಿಸ್ಟ್. ಅಗೇನ್ ನಮ್ಮಲ್ಲೂ ಕೂಡ ಮ್ಯಾಟರ್ ಆಗ್ತಿರೋದು ಇನ್ಫ್ಲೇಷನ್ ಡೇಟಾನೇ. ನಾವು ನಮ್ಮ ಇತ್ತೀಚಿನ ಡೇಟಾ ನೋಡಿದ್ರೆ ನೋಡಬಹುದು 5.09 ಎಸ್ಟಿಮೇಷನ್ಸ್ ಇತ್ತು, 5.10 ಬಂತು. ನಂತರ 5.02 ಎಸ್ಟಿಮೇಷನ್ಸ್ ಇತ್ತು, 5.09 ಬಂತು. ಇಲ್ಲೆಲ್ಲರೂ ಕೂಡ ಫುಡ್ ಇನ್ಫ್ಲೇಷನ್ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಅಲ್ಲಿ ಕಂಟ್ರೋಲ್ ಆಗಿರ್ಲಿಲ್ಲ, ಇನ್ನು ಸ್ವಲ್ಪ ಹೆಚ್ಚಾಗಿತ್ತು. ಆ ಒಂದು ಕಾರಣದಿಂದ ಇವನ್ ನಾವು ಫುಡ್ ಇನ್ಫ್ಲೇಷನ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ. ಹಾಗಾಗಿ RBI ಅದ್ರ ಮೇಲೆ ಕೂಡ ಗಮನ ಇಟ್ಟಿರೋದ್ರಿಂದ ಸೊ ಈ ತಿಂಗಳಲ್ಲೂ ಕೂಡ ರೆಪೋ ರೇಟ್ ಅನ್ನ ಅನ್ಚೇಂಜ್ಡ್ ಲೆವೆಲ್ ಅಲ್ಲೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಜೊತೆಗೆ ಇನ್ಫ್ಲೇಷನ್ ಕೂಡ ಫೆಬ್ರವರಿಗೆ ಹೋಲಿಸಿದ್ರೆ ಮಾರ್ಚ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಅನಲಿಸ್ಟ್ ಕೊಡ್ತಿದ್ದಾರೆ. ನೋಡಬಹುದು, ಇನ್ಫ್ಲೇಷನ್ ಇಸ್ ಲೈಕ್ಲಿ ಟು ಇನ್ಕ್ರೀಸ್ ಮೋಡರೇಟ್ಲಿ ಟು 5.2% ಇಯರ್ ಆನ್ ಮಾರ್ಚ್ ಅಂಡ್ ಕಂಪೇರ್ ಟು 5.1% ಇನ್ ಫೆಬ್ರವರಿ. ಸೊ ಅಗೇನ್ ಡ್ರಿವನ್ ಬೈ ಫುಡ್ ಇನ್ಫ್ಲೇಷನ್. ಸೊ ನಾವು ಆಸ್ ಯೂಶುವಲ್ ಅನ್ಚೇಂಜ್ಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ MPC ಇಂದ. ಆದ್ರೆ ಇಲ್ಲಿ ಮ್ಯಾಟರ್ ಆಗೋದು ಇನ್ಫ್ಲೇಷನ್ ಬಗ್ಗೆ ಫೋರ್ಕಾಸ್ಟ್ ಏನ್ ಕೊಡ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ. ಹಾಗೆ ಇದು ಇರೋದು 5ನೇ ತಾರೀಕು ಅಂದ್ರೆ ಶುಕ್ರವಾರ MPC ಔಟ್ಕಮ್ ಬರೋದು. ಆಸ್ ಯೂಶುವಲ್ ಶುಕ್ರವಾರ 10:30-11 ಗಂಟೆಗೆ ಔಟ್ಕಮ್ ಬರುತ್ತೆ. ಅದರ ನಂತರ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಷನ್ ಕೂಡ ಮಾಡುತ್ತೆ. ಜೊತೆಗೆ US ಫೆಡರಲ್ ರಿಸರ್ವ್ ರೇಟ್ ಕಟ್ ಅನ್ನ ಮಾಡೋವರೆಗೂ ಯಾವುದೇ ಸೆಂಟ್ರಲ್ ಬ್ಯಾಂಕ್ ರೇಟ್ ಕಟ್ ಅನ್ನ ಮಾಡುವಂತ ಚಾನ್ಸಸ್ ಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಫೆಡ್ ಏನ್ ಡಿಸಿಷನ್ ತಗೊಳುತ್ತೋ ಅದನ್ನೇ ಬೇರೆಯವರು ಕೂಡ ಫಾಲೋ ಮಾಡ್ತಾರೆ. ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಎಕಾನಮಿ ಥ್ರೂ ಔಟ್ ದ ವರ್ಲ್ಡ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಎಕಾನಮಿ US ದು. ಹಾಗಾಗಿ ಬೇರೆಲ್ಲ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಅವರನ್ನೇ ಫಾಲೋ ಮಾಡ್ತವೆ. ಒನ್ಸ್ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಶುರು ಮಾಡ್ತು ಅಂತಂದ್ರೆ ಗ್ರಾಜುಯಲಿ ಬೇರೆ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ರೇಟ್ ಕಟ್ಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಸೊ ನೋಡೋಣ ಇದೆಲ್ಲಾನು ಕೂಡ ಯಾವಾಗ ಸಾಧ್ಯ ಆಗುತ್ತೆ ಅಂತ. ಹಾಗೆ ಸೋಮವಾರ ಆಸ್ ಯೂಶುವಲ್ ಮಾರ್ಕೆಟ್ ಗಳ ಮೇಲೆ ಗಮನ ಇರಲಿ. ಡೌ ಜೋನ್ಸ್ ಅಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಓಪನ್ ಆಗುತ್ತೆ. ಸೊ ನಮ್ಮ ಮಾರ್ಕೆಟ್ ಮೇಲೆ ಗಮನ ಇಡಬೇಕಾಗುತ್ತೆ. ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಜೆರೋಮ್ ಪವೆಲ್ ಅವರ ಈ ಸ್ಟೇಟ್ಮೆಂಟ್ ಗಳಿಗೆ ಅನ್ನೋದನ್ನ ಕಾದ್ ನೋಡ್ಬೇಕು. ಜೊತೆಗೆ ಫಸ್ಟ್ ಡೇ ಆಫ್ ಫೈನಾನ್ಷಿಯಲ್ ಇಯರ್ 25 ನೋಡೋಣ ಹೇಗಿರುತ್ತೆ ಅಂತ. ಇವೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಖಂಡಿತ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಬಟ್ ಮಾರ್ಕೆಟ್ಗೆ ಬಂದಿರೋರ್ಗೆ ಇವೆಲ್ಲಾನು ಕೂಡ ಗೊತ್ತಿರಬೇಕು. ಯಾಕಂದ್ರೆ ಮಾರ್ಕೆಟ್ ರಿಯಾಕ್ಷನ್ ಬಂದಾಗ ನಮಗೆ ಗೊತ್ತಿರುತ್ತೆ, ಇಂತಿಂತ ಅಪ್ಡೇಟ್ ಗಳು ಬಂದಿದ್ದು, ಮೇ ಬಿ ಅದಕ್ಕೆ ರಿಯಾಕ್ಷನ್ ಬಂದಿರಬಹುದು. ಅದು ಪಾಸಿಟಿವ್ ಆಗಾದ್ರೂ ಇರ್ಬೋದು ಅಥವಾ ನೆಗೆಟಿವ್ ಆದ್ರೂ ಇರ್ಬೋದು ಪರ್ಫಾರ್ಮೆನ್ಸ್. ಬಟ್ ವಿಷಯಗಳು ಗೊತ್ತಿದ್ದಾಗ ಡೌಟ್ ಗಳು ಕ್ರಿಯೇಟ್ ಆಗಲ್ಲ ಮೈಂಡ್ ಅಲ್ಲಿ. ಗೊತ್ತಿಲ್ಲದೆ ಇದ್ದಾಗ ಖಂಡಿತ ನಾನಾ ಡೌಟ್ ಗಳು ಬರುತ್ತೆ.
ಆಗ ಯೂಶುವಲಿ ಭಯದಲ್ಲಿ ಅಥವಾ ಅನುಮಾನದಲ್ಲಿ ನಮ್ಮ ಡಿಸಿಷನ್ಗಳು ರಾಂಗ್ ಆಗ್ತವೆ. ಹಾಗಾಗಿ ಇವೆಲ್ಲ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.